ದರ್ಶನ್ ಹಾಗೂ ಪವಿತ್ರ ಗೌಡ ಮುಖಾಮುಖಿಯಾಗಿದ್ದಾರೆ. ಜೈಲು ಸೇರಿದ ಬಳಿಕ ಇಬ್ಬರೂ ಕೂಡ ನ್ಯಾಯಾಲಯದಲ್ಲಿ ಇದೇ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಭೇಟಿಯಾಗಿದ್ದಾರೆ. ರೇಣುಕಾಸ್ವಾಮಿ ಕೇಸ್ ಬಳಿಕ ದರ್ಶನ್ ಹಾಗೂ ಪವಿತ್ರ ಗೌಡ ನಡುವಿನ ಸಂಬಂಧ ಹಿಂದಿನಂತೆ ಉಳಿದಿಲ್ಲ. ಜಾಮೀನು ಸಿಕ್ಕಿದ ಬಳಿಕ ಇಬ್ಬರೂ ಕೂಡ ಭೇಟಿಯಾಗಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬಂದಿದ್ವು. ಆದರೆ ಕೋರ್ಟ್ ಒಳಗೆ ಇಬ್ಬರ ನಡುವೆ ಕೆಲ ಹೊತ್ತು ಮಾತುಕತೆ ನಡೆದಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳಾಗಿರುವಂತಹ ಪವಿತ್ರ ಗೌಡ ಸೇರಿದಂತೆ ಎಲ್ಲಾ ಪ್ರಮುಖ ಆರೋಪಿಗಳು ಕೂಡ ಬೇಗನೆ ಕೋರ್ಟ್ನಲ್ಲಿ ಹಾಜರಿದ್ರು. ಆದರೆ 57ನೇ CCH ಕೋರ್ಟ್ಗೆ ಕೊಂಚ ತಡವಾಗಿ ದರ್ಶನ್ ಎಂಟ್ರಿ ಕೊಟ್ಟರು. ನ್ಯಾಯಾಧೀಶರು ಇವರ ಕೇಸನ್ನ ತೆಗೆದುಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಇತ್ತು. ಆ ಸಂದರ್ಭದಲ್ಲಿ ಪವಿತ್ರ ಗೌಡ ಹಾಗೂ ದರ್ಶನ್ ಇಬ್ಬರೂ ಕೂಡ ಪರಸ್ಪರ ಯೋಗಕ್ಷೇಮ ವಿಚಾರಿಸಿಕೊಂಡಿದ್ದಾರೆ. ದರ್ಶನ್ ಬಂದ ಕೂಡಲೇ ಪವಿತ್ರ ಗೌಡ ಆರೋಗ್ಯ ವಿಚಾರಿಸಿದ್ರು. ಇನ್ನು ದರ್ಶನ್ ಬೆನ್ನು ನೋವು ಹಾಗೂ ಕಾಲಿನ ಸಮಸ್ಯೆ ಹೇಗಿದೆ ಅಂತ ಪವಿತ್ರ ಗೌಡ ವಿಚಾರಿಸಿದ್ದಾರೆ. ಇಬ್ಬರ ನಡುವೆ ಒಂದಷ್ಟು ಹೊತ್ತು ಮಾತುಕತೆಗಳು ಕೂಡ ನಡೆದಿದ್ದು, ಪವಿತ್ರ ಗೌಡ ಅವರ ಬೆನ್ನನ್ನ ಸವರಿ ದರ್ಶನ್ ಸಂತೈಸಿದ್ದಾರೆ. ಸಾರ್ವಜನಿಕವಾಗಿ ಇದು ಮೊದಲ ಮುಖಾಮುಖಿಯಾಗಿದ್ದು, ದರ್ಶನ್ ನೋಡ್ತಾ ಇದ್ದಂತೆ ಪವಿತ್ರ ಗೌಡ ಗಳಗಳನೆ ಕಣ್ಣೀರು ಹಾಕಿದ್ದಾರೆ. ದರ್ಶನ್ ನೋಡಿದ ಖುಷಿಗೋ ಕಣ್ಣೀರು ಹಾಕಿದ್ರು ಅಥವಾ ವಿಚಾರಣೆ ಕರೆದ್ರು ಅಂತ ಕಣ್ಣೀರು ಹಾಕಿದ್ರು ಗೊತ್ತಿಲ್ಲ. ಆದರೆ ಪವಿತ್ರ ಹಾಗೂ ದರ್ಶನ್ ಮುಖಾಮುಖಿ ಹೇಗಿರುತ್ತೆ ಅನ್ನೋ ಕುತೂಹಲಕ್ಕೆ ಈಗ ತೆರೆ ಬಿದ್ದಿದೆ.